ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ಈಗಾಗಲೇ ನೋಡಬಹುದು ನೀವು ದೃಶ್ಯದಲ್ಲಿ, ಇದು ಆದರ್ಶ್ ಕಾಲೋನಿಗೆ ಹೋಗಂತ ಒಂದು ರೈಲ್ವೆ ಸಿಗ್ನಲ್. ಈ ಸಿಗ್ನಲ್ ಅಲ್ಲಿ ದಿನ ಬೆಳಗಾದ್ರೆ 10 ರಿಂದ 12 ಬಾರಿ ರೈಲ್ವೆ ಸಿಗ್ನಲ್ ಬೀಳುತ್ತೆ. ಬಿದ್ದ ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ನಾ ಮುಂದೆ ತಾ ಮುಂದೆ ಅಂತ ನೋಡಬಹುದು ನೀವು. ಯಾವ ರೀತಿ ಎರಡು ಸೈಡಿನ ಒಂದು ರಾಂಗ್ ರೂಟ್ ನಿಂದ ಹೋಲಕ ಪರದಾಟ ಹೆಚ್ಚಾಗ್ತಾ ಅಂತ ಹೇಳ್ಬಹುದು. ಪ್ರತಿದಿನ ಸುಮಾರು 10 ರಿಂದ 11 ಬಾರಿ ರೈಲ್ವೆ ಸಿಗ್ನಲ್ ಬೀಳ್ತಾ ಇದೆ. ಸಾಕಷ್ಟು ಜನರು ಕಳೆದ ಹಲವು ವರ್ಷಗಳಿಂದ ಈ ರೈಲ್ವೆ ಸಿಗ್ನಲ್ ಕಿರಿಕಿರಿಯಿಂದ ಮುಕ್ತಿ ಕೊಡ್ರಿ ಅಂತ ಹೇಳಿ ಜನಪ್ರತಿನಿಧಿಗಳ ಮುಂದೆ ಗೋಳಾಡ್ರು ಕೂಡ ಈ ರೈಲ್ವೆ ಸಿಗ್ನಲ್ ಮುಕ್ತಿ ಸಿಗ್ತಾ ಇಲ್ಲ. ನೋಡಬಹುದು ನೀವು ಯಾವ ರೀತಿ ಟ್ರಾಫಿಕ್ ಜಾಮ್ ಆಗಿದೆ. ಆ ಸೈಡ್ ನೋಡಬಹುದು ನೀವು ಸುಮಾರು ಅರ್ಧ ಕಿಲೋಮೀಟರ್ಕ್ಕೂ ಹೆಚ್ಚಿನ ಟ್ರಾಫಿಕ್ ಜಾಮ್ ಆಗಿದೆ. ನೋಡಬಹುದು ನೀವು ಸಾಕಷ್ಟು ವೆಹಿಕಲ್ಗಳು, ಸಾಕಷ್ಟು ಗಾಡಿಗಳೇನ ಟ್ರಾಫಿಕ್ ಜಾಮ್ ಆಗಿದೆ. ಈ ರೈಲ್ವೆ ಸಿಗ್ನಲ್ ಕೆಳ ಸೇತುವೆ ಮಾಡ್ರಿ ಎಂಬುದು ಡಿಮಾಂಡು ಬೀದರ್ ಜನರದಾಗ್ಯದ. ಹೀಗಾಗಿ ನೋಡಬಹುದು ನೀವು, ಎಲ್ಲಿವರೆಗೆ ನಾವು ಕಣ್ಣಾಯಿಸ್ತೀವಿ ಅಲ್ಲಿವರೆಗೆ ಏನದಂದ್ರೆ ವೆಹಿಕಲ್ಗಳು ನಿಂತಾವ. ನೋಡಬಹುದು ದೃಶ್ಯದಲ್ಲಿ ಬೀದರ್ನ ಆದರ್ಶ್ ಕಾಲೋನಿ ಇರ್ಬೋದು, ಗಾಂಧಿಗಂಜ್ ಇರ್ಬೋದು, ಅದೇ ರೀತಿ ಗುಂಪ ಇರ್ಬೋದು. ಈ ಸೈಡ್ ಕೂಡ ನಮ್ ಕ್ಯಾಮರಾಮನ್ ತೋರಿಸ್ತಾ ನೋಡಬಹುದು ನೀವು ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ. 10 ವೆಹಿಕಲ್ಗಳು ನಿಂತಿವೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ರೈಲ್ವೆ ಸಿಗ್ನಲ್ ಕಿರಿಕಿರಿಗೆ ಮುಕ್ತಿ ಕೊಡ್ರಿ ಅಂತ ಹೇಳಿ ಬೀದರ್ ಜನ ಕೇಳತ್ತಾರ. ಈಗಾಗಲೇ ಈ ಹಿಂದೆ ಇದಂತ ಮಾಜಿ ಕೇಂದ್ರ ಸಚಿವ ಭಗವಂತ್ ಖುಬಾವ್ರಿ ಕೂಡ ಸಾಕಷ್ಟು ಜನರು ಈ ರೈಲ್ವೆ ಸಿಗ್ನಲ್ ಮುಕ್ತಿ ಕೊಡ್ರಿ ಅಂತ ಕೇಳಿದ್ರು. ಈಗಿನ ಸಂಸದ ಸಾಗರ್ ಖಂಡ್ರೆ ಅವ್ರ ಮುಂದೆ ಕೂಡ ಜನರು ಡಿಮಾಂಡ್ ಇಕ್ಕ್ಯಾರ. ಹೀಗಾಗಿ ತಕ್ಷಣವೇ ಏನ್ ನೀವು ಆದರ್ಶ್ ಕಾಲೋನಿ ಇರ್ಬೋದು, ಗುಂಪ ಇರ್ಬೋದು, ಗಾಂಧಿಗಂಜ್ ಇರ್ಬೋದು, ಟೋಟಲಿ ಸಾಕಷ್ಟು ಕಡೆ ಏನು ಈಗಾಗಲೇ ಏನು ರೈಲ್ವೆ ಸಿಗ್ನಲ್ ಕಿರಿಕಿರಿ ಆಗ್ತಾ ಇದೆ. ನೋಡಬಹುದು ನೀವು ವೆಹಿಕಲ್ಗಳು ನಾ ಮುಂದೆ ತಾ ಮುಂದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರ. ನೋಡಬಹುದು ಯಾವ ರೀತಿ ವೆಹಿಕಲ್ಗಳು ಸಿಗ್ಬೀಳ್ತಾ ಇವೆ. ಈ ರೈಲ್ವೆ ಸಿಗ್ನಲ್ ಮುಕ್ತಿ ಕೊಡುವಂತ ಕೆಲಸ ಈಗಲಾದರೂ ಸಂಬಂಧಪಟ್ಟವರು ಮಾಡ್ತಾರ ಎಂಬುದು ಬೇಡಿಕೆ ಜನರದಾಗ್ಯದ. ನೋಡಬಹುದು ನೀವು ಸಾಕಷ್ಟು ಸಮಸ್ಯೆ ಏನದಂದ್ರೆ ಆಗ್ತಾ ಇದೆ ಅಂತ ಹೇಳ್ಬಹುದು. ಈ ಸಿಗ್ನಲ್ ಕಿರಿಕಿರಿಯಿಂದ ಈಗಲಾದರೂ ಸಂಬಂಧಪಟ್ಟರು ಬೀದರ್ ಜನರಿಗೆ ಮುಕ್ತಿ ಕೊಡ್ತಾರ. ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಸುದ್ದಿ ಅಂತ ಹೇಳ್ಬಹುದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು